ಕೇಳಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಕಾರ್ಯಕ್ರಮ. ತಾಯಿಯ ಕಣ್ಣಲ್ಲಿ ಕೋಡಿಯಾಗಿ ಹರಿವ ನೀರನ್ನು ಕಂಡ ರಾಜುವಿಗೆ ಅಂತಃಕರಣ ಕರಗಿತು. ನೀನು ಹೇಗಮ್ಮ ಏಕಾಂಗಿಯಾದದ್ದು? ಒಡನಾಡಿಯಂತಿದ್ದ ಪಟೇಲರ ತಮ್ಮನಿರಲಿಲ್ಲವೇ? ಅವರು ಸಂತೈಸುತ್ತಿರಲಿಲ್ಲವೇ ಎನ್ನುವ ಪ್ರಶ್ನೆಗೆ ಪಾಪ ಸಣ್ಣಯ್ಯ ಎಲ್ಲಿದ್ದಾರೋ ಏನಾದರೋ ಇಂದಿನವರೆಗೂ ಅದೇ ಕೊರಗು. ಮನದ ಮೂಲೆಯಲ್ಲಿ ಹುದುಗಿದ ಪ್ರಶ್ನೆ ಪಟೇಲನ ತಮ್ಮ ಸಣ್ಣಯ್ಯನದ್ದೇ. ಹೊಟ್ಟೆಯೊಳಗೆ ಬೆಂಕಿ ಬಿದ್ದ ಅನುಭವದಿ ಸಣ್ಣನೆ ನಡುಕ. ಬಾಮ್ನಿಬಾಯಿಯ ನಾಲಗೆಯ ಪಸೆ ಆರಿದಂತೆ ವ್ಯಸನದಲ್ಲಿ ಮುಳುಗಿ ಕುಸಿದು ಬೀಳುವವಳನ್ನು ಸಾವರಿಸಿದ ರಾಮು. ಅರೆಕ್ಷಣ ಮಾತು ಮೌನ. ತಾಯಿಯ ಪರಿಸ್ಥಿತಿ ಕಂಡು ವ್ಯಥೆಯಾದರೂ ವಿಷಯ ತಿಳಿದುಕೊಳ್ಳಲೇಬೇಕೆಂಬ ಛಲದಲ್ಲಿ ಮಾತು ಮುಂದುವರೆಸಿದ. ಅಮ್ಮ, ಪಟೇಲರು ಹೇಗಿದ್ದರು? ನಿನ್ನೊಡನೆ ಅವರು ಮಾತನಾಡುತ್ತಿದ್ದರೆ ಎಂದ, ಕೇಳಬೇಕೋ ಬೇಡವೋ ಎಂಬ ಕ್ಷೀಣ ಧ್ವನಿಯಲ್ಲಿ. ಪಟೇಲರು ಇದ್ದರು. ಮಾತಿನ ಸದ್ದಿಲ್ಲದೆ ಕೂತದ್ದು ಬಾಮ್ನಿಬಾಯಿ. ಪಟೇಲರ ಎದುರು ನಾವೋ ಕಾಲ ಕಸ. ನಮಗೆಲ್ಲಿದೆ ಬೆಲೆ? ಅವರಿಗೆ ಜವಾಬ್ದಾರಿಗಳಿತ್ತಲ್ಲ. ಮನೆಗೆ ಬಂದು ಹೋಗುವವರು ನೂರಾರು ಮಂದಿ. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವುದ ಕಂಡಾಗ ಮಹಾರಾಜರನ್ನು ಕಂಡಂತೆ ಭಾಸವಾಗುತ್ತಿತ್ತು. ನಾನೆಲ್ಲಿ ಅವರೆದುರು ಓಡಾಡುತ್ತಿದ್ದೆ? ಒಂದು ರೀತಿಯ ಭಯ, ಅಂಜಿಕೆ. ಆವಾಗ ನನಗೆಲ್ಲಿ ತಿಳಿಯುತ್ತಿತ್ತು ಅವರು ಒಳ್ಳೆಯವರೇ ಕೆಟ್ಟವರೇ ಎಂದು? ಎಲ್ಲರೂ ಒಳ್ಳೆಯವರಂತೆಯೇ ಕಾಣುತ್ತಿದ್ದುದು. ಅವರು ಹೇಗಿದ್ದರೂ ನನಗೇನಾಗಬೇಕಿತ್ತು? ಮಾವ ಪ್ರತಿ ರಾತ್ರಿ ಪಟೇಲರ ಮನೆಗೆ ಕಾವಲು ಕಾಯಲು ಹೋದವ ಹೊರ ಜಗುಲಿಯಲ್ಲಿ ಕೊರೆವ ಚಳಿಯಲ್ಲಿ ಮಲಗುವಾಗ ಮನೆಯಲ್ಲೂ ಅವರ ಹೆಂಡತಿ ಕಣ್ಣೀರು ಹಾಕುತ್ತಾ, ಆ ಪಟೇಲರನ್ನು ಯಾರು ನುಂಗುತ್ತಾರೆ? ಹಗಲಿಡೀ ಅಲ್ಲೇ ದುಡಿತ, ರಾತ್ರಿಯೂ ಅಲ್ಲೇ ಕಾವಲು. ಒಂದು ದಿನವೂ ದೊರಕದ ರಜೆ. ಅಲ್ಲ, ಪಟೇಲರನ್ನು ಹಗಲಿರುಳು ಕಾಯಲು ಅವರನ್ನು ಯಾರೇನು ಹೊತ್ತುಕೊಂಡು ಹೋಗುತ್ತಾರೇನು? ಇಂಥವರಿಗೆ ಮನೆ ಯಾಕೆ, ಮಡದಿ ಯಾಕೆ ಎಂದು ಅಳುವಾಗ ಮಾತ್ರ ತನ್ನಮ್ಮ ಮೆತ್ತಗೆ ಮಾತಾಡು, ಮೆತ್ತಗೆ, ಯಾರಾದರೂ ಕೇಳಿಸಿಕೊಂಡಾರು ಎಂದಾಗ ಮೆತ್ತಿಕೊಂಡ ಭಯ ಎದ್ದು ಕಾಣುತ್ತಿತ್ತು. ಆವಾಗ ಮಾತ್ರ ಅದೆಷ್ಟು ಬಾರಿ ಪಟೇಲರೆಷ್ಟು ಕೆಟ್ಟವರಪ್ಪ ಎಂದೆಣಿಸದೇ ಇರಲಿಲ್ಲ. ಬಾಮ್ನಿಬಾಯಿಯವರ ಗುಡಿಸಲಿಗೂ ಪಟೇಲರ ಮನೆಗೂ ಕೂಗಳತೆಯ ದೂರ. ಧನಿಗಳ ಜಾಗದಲ್ಲೇ ಕಟ್ಟಿಕೊಂಡ ಮುಳಿಹುಲ್ಲು ಮಾಡು ಪಟೇಲರ ಮನೆಯೆಂದರೆ ಊರ ಅರಮನೆಯೇ. ಮಂಗಳೂರು ಹಂಚನ್ನು ಹೊದ್ದ ಮೊತ್ತ ಮೊದಲ ಮನೆ ಎಂದರೆ ಊರಲ್ಲಿ ಪಟೇಲರದ್ದೇ. ಎತ್ತರೆತ್ತರದ ಮೆಟ್ಟಿಲೇ ಮನೆಗೆ ಶೋಭೆ ತಂದುಕೊಟ್ಟಿತ್ತು. ಪುಟ್ಟ ಮಕ್ಕಳಿಗೂ ವೃದ್ಧರಿಗೂ ಮನೆಯ ಮೆಟ್ಟಿಲೇರುವಲ್ಲಿ ಪ್ರಯಾಸ. ಕಾಲುಗಳ ಜೊತೆ ಕೈಗಳನ್ನು ಊರಿ ಮೇಲೇರಬೇಕಾಗುತ್ತಿತ್ತು. ಒಳಗೆ ಅಡಿಯಿಟ್ಟರೆ ಮೊದಲು ಕೆಳಚಾವಡಿ, ಮತ್ತೆ ಮೇಲ್ಛಾವಡಿ. ಬದಿಯಲ್ಲೊಂದು ಎತ್ತರದ ಜಗಲಿ, ಮೇಲೆ ಮರದ ಮುಚ್ಚುಗೆ. ಹಾಗಾಗಿ ತಂಪಿನ ಮನೆ. ನೆಟ್ಟ ನಡುಕಂಬಗಳೋ ಬೃಹದಾಕಾರದವುಗಳು. ಎರಡು ಕೈ ಚಾಚಿ ತಬ್ಬಿದರೂ ಕೈಯೊಳಗೆ ಹಿಡಿಯದಷ್ಟು ದೊಡ್ಡ ಗಾತ್ರದವುಗಳು. ಅದರ ಮೇಲೂ ಸುಂದರ ಕೆತ್ತನೆಗಳು. ಮತ್ತೆ ಸುಂದರ ದ್ವಾರಬಾಗಿಲು, ಎತ್ತರದ ಹೊಸ್ತಿಲು. ಅದರಾಚೆ ಉದ್ದನೆಯ ಪಡಸಾಲೆ. ಎಡಕ್ಕೆ ತಿರುಗಿದರೆ ಏರಲೊಂದು ಮೆಟ್ಟಿಲು. ಅದರ ಮೇಲೆ ನಿಂತರೆ ಬಲಬದಿಗೆ ಏರುವ ಮಾಳಿಗೆ ಮೆಟ್ಟಿಲುಗಳು. ಎಡಕ್ಕೆ ಒಂದು ಮೆಟ್ಟಿಲು ಇಳಿದರೆ ಊಟದ ಕೋಣೆ, ಪಕ್ಕದಲ್ಲಿ ಅಡುಗೆ ಮನೆ. ಹೀಗೆ ಒಳಹೊಕ್ಕಷ್ಟು ತೆರೆದುಕೊಳ್ಳುವ ಕೋಣೆಗಳು. ದಪ್ಪ ದಪ್ಪನೆಯ ಮಣ್ಣಗೋಡೆಗಳು. ಬಿಳಿ ಸುಣ್ಣ ಬಳಿದುಕೊಂಡು ಕಿರು ಕಂಡಿಯ ಕತ್ತಲೆ ಕೋಣೆಗಳಿಗೊಂದಿಷ್ಟು ಬೆಳಕು ನೀಡಿವೆ. ಯಾವ ರಾಯನ ಕಾಲದಲ್ಲಿ ಕಟ್ಟಿದರಮನೆಯಂತಹ ಮನೆಯೋ ಬಾಣಂತಿಯರ ಕೋಣೆಗೆ ಗಾಳಿ ಬೆಳಕಾಡದಂತೆ ಕಗ್ಗತ್ತಲು. ತವರಿಗೆ ಬಂದ ಹೆಣ್ಣು ಮಕ್ಕಳು ಅದೆಷ್ಟು ದಿನಗಳಾದರೂ ಯಜಮಾನನ ಕಣ್ಣಿಗೆ ಬೀಳದಂತೆ ವಾಸ್ತವ್ಯವಿರುವ ಕೋಣೆಗಳು. ಅಷ್ಟು ದೊಡ್ಡದಾದ ಬಂಗಲೆಯಂತಹ ಮನೆ ಪಟೇಲರದ್ದು. ಅಷ್ಟು ಮಕ್ಕಳು ಜಗದ ಮೊದಲ ಬೆಳಕನ್ನು ಆ ಮನೆಯಲ್ಲೇ ಕಂಡಿದ್ದು. ಎಷ್ಟೋ ಹೆಣ್ಣು ಮಕ್ಕಳು ಸೊಸೆಯರಾಗಿ ಈ ಮನೆಯ ಹೊಸಿಲು ತುಳಿದಿದ್ದಂತಹ ಮನೆ. ಆ ಮನೆಗೊಬ್ಬ ಯಜಮಾನ, ಅವನೇ ಊರ ಪಟೇಲ. ಅಧಿಕಾರವೋ ಯಜಮಾನಿಕೆಯೋ ಒಮ್ಮೆ ವಶವಾಯಿತೆಂದರೆ ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಜಾಗೃತವಾಗುವ ಬಯಕೆಗಳು ಸ್ವಾಭಾವಿಕ. ಅದಲ್ಲದೆ ಶಾಶ್ವತವಾಗಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಸರತ್ತು. ತನ್ನನ್ನು ತನ್ನ ಕಾರ್ಯವೈಖರಿಗೆ ಎಲ್ಲರೂ ಹಾಡಿ ಹೊಗಳುವುದರ ಜೊತೆಗೆ ಭಯವ ಇಟ್ಟುಕೊಂಡರಷ್ಟೇ ಕಾರ್ಯಸಿದ್ಧಿಯಾಗುತ್ತದೆನ್ನುವ ಕಲ್ಪನೆಯಲ್ಲಿ ಅಧಿಕಾರ ಚಲಾವಣೆ.
ನಗುವಲ್ಲೂ ಹಿಡಿತ, ಮಾತುಕತೆಯಲ್ಲೂ ಕಡಿತ. ಯಜಮಾನಿಕೆ ಎಂಬುದು ಹೂವಿನ ಹಾಸಿಗೆಯಲ್ಲ, ಮುಳ್ಳಿನ ಹಾಸಿಗೆ ಎಂದು ತಿಳಿದುಕೊಂಡಿದ್ದರೆ ಬದುಕು ಸುಲಭವಾಗಬಹುದು. ಆದರೆ ದರ್ಪವೆಂಬುದು ಮೆತ್ತಿಕೊಂಡು ಭಯದ ಕಾವು ಏರಿಸಿಕೊಂಡಾಗ ಸಾಮಾನ್ಯನೆದುರು ಎತ್ತರದಲ್ಲಿ ಗಂಭೀರನಾಗಿ ಕೂರಬಹುದೇನೋ. ಹಾಗಾಗಿ ಎಲ್ಲ ಲಕ್ಷಣಗಳನ್ನೊಳಗೊಂಡ ಊರ ಪಟೇಲ. ಎದುರು ಸಿಕ್ಕರೆ ಅರಿವಿಲ್ಲದೆ ದಾರಿ ಬಿಡುವ ಜನಸಾಮಾನ್ಯರು. ಘನತೆಯ ತುತ್ತ ತುದಿಯಲ್ಲಿ ತೇಲಾಡುವ ಪಟೇಲ. ಮನೆ ಎದುರು ವಿಶಾಲ ಅಂಗಳ, ಆಕರ್ಷಕವಾಗಿ ಕಟ್ಟಿ ನಿಲ್ಲಿಸಿದ ಜೋಡಿ ಕಣಜಗಳು, ಅದು ಬೃಹದಾಕಾರದವುಗಳು. ಅದರ ತುದಿ ನೋಡಬೇಕಾದರೆ ತಲೆಯ ಮುಂಡಾಸು ಕೆಳಗೆ ಉದುರದಂತೆ ಕೈಯಲ್ಲಿ ಒತ್ತಿ ಹಿಡಿದುಕೊಳ್ಳಬೇಕು. ಕಣಜ ಕಂಡರೆ ಅವರ ವ್ಯವಸಾಯದ ಮಟ್ಟವನ್ನು ಅಳೆಯಬಹುದು. ಹಾಗಾಗಿಯೇ ಊರಿಗೆ ಬಂದ ಸಂಕಷ್ಟದ ಸಂದರ್ಭದಲ್ಲಿ ತುತ್ತು ಅನ್ನಕ್ಕೂ ತತ್ತರವಾದ ಕಾಲದಲ್ಲಿ ಪಟೇಲರ ಅಂಗಳದಲ್ಲಿ ಹನುಮಂತನ ಬಾಲದಂತಹ ಸರತಿಯ ಸಾಲು. ಇವರ ಮನೆಯ ದೊಡ್ಡ ಗಾತ್ರದ ತಾಮ್ರದ ಹಂಡೆಯಲ್ಲಿ ಬೇಯುತ್ತಿದ್ದ ರಾಗಿ ಮಿಶ್ರಿತ ಅಕ್ಕಿಯ ಗಂಜಿ ಅಷ್ಟೂ ಜನರ ಹಸಿವನ್ನ ತಣಿಸಿದ್ದು, ಊರವರನ್ನು ತನ್ನ ಮಕ್ಕಳಂತೆ ಕಾಣುವ ಕಾಳಜಿ ವ್ಯಕ್ತಪಡಿಸಲು ಇಂತಹುಗಳು ತನಗೆ ಸಿಗುವ ಅವಕಾಶಗಳೆಂದು ಗಬಕ್ಕನೆ ಬಾಚಿಕೊಳ್ಳುವಲ್ಲಿ ನಿಸ್ಸೀಮರು ಪಟೇಲರು. ಜನರಿಗೋ ಪಟೇಲರು ಕಷ್ಟಕಾಲದಲ್ಲಿ ಕೈ ಬಿಡುವವರಲ್ಲವೆಂಬ ನಂಬಿಕೆಯಲ್ಲಿ ಎಷ್ಟು ಸಹಕರಿಸಲು ಸಿದ್ಧ. ಬೆಳೆದ ತರಕಾರಿ, ಹಣ್ಣು ಹಂಪಲುಗಳನ್ನು ಪಟೇಲರ ಮನೆಗೆ ಪುಕ್ಸಟೆಯಾಗಿ ನೀಡುವಲ್ಲೂ ಸಂತೃಪ್ತಿ. ಹೀಗೆ ಪಟೇಲರಿಗೂ ಜನಸಾಮಾನ್ಯರ ನಡುವೆ ಬೆಳೆದು ಬಂದ ಬಂಧ. ಪಟೇಲರ ಮನೆ ಎದುರಿನ ಕಣಜದಂತೆ ಪಟೇಲರ ಮನಸ್ಸು ವಿಶಾಲ ಎಂದು ಕೊಂಡಾಡುವವರೇ ಜಾಸ್ತಿ. ಕೃಷಿ ಭೂಮಿಯ ಲೆಕ್ಕ ಸಿರಿವಂತಿಕೆಗೆ ಸಾಕ್ಷಿಯಾದ ಕಣಜಗಳು. ಬೆಳೆದ ಮಕ್ಕಳೇ ಸಂಬಂಧ ಮೇಲೊಡ್ಡಿ ಬರಲು ಇದೂ ಒಂದು ಕಾರಣ. ಇವರ ಬಂಡಸಾಲೆಯಲ್ಲಿ ಜಾನಪದ ಹಾಡಿನ ಇಂಪು ಕೇಳುಗರಿಗೆ ಮಹದಾನಂದ. ಹಾಡಿನ ಪೈಪೋಟಿಯಿಂದ ಭತ್ತ ಕುಟ್ಟುವ ಶ್ರಮದ ಮರೆವು. ಕಣಜದಲ್ಲಿ ಕೂಡಿಟ್ಟ ಭತ್ತವನ್ನು ಸ್ವಲ್ಪ ಸ್ವಲ್ಪವೇ ತೆಗೆದು ರಾತ್ರಿ ದೊಡ್ಡ ಗುಡಾಣಗಳಲ್ಲಿ ಬೇಯಿಸಿಡುತ್ತಾರೆ. ಹೀಗೆ ಸೆಕೆ ಬಂದ ಭತ್ತವನ್ನು ಮರುದಿನ ಮುಂಜಾನೆ ಬಲು ಬೇಗನೆ ಬೇಯಿಸಿದಾಗ ಭತ್ತ ಬಾಯಿ ತೆರೆದುಕೊಳ್ಳಲು ಆರಂಭಿಸುತ್ತದೆ. ಭತ್ತ ಬೆಂದಿದೆ ಎಂದರ್ಥ. ಅದನ್ನು ತೋಡಿ ತೆಗೆದು ಬಿಸಿಲಿನಲ್ಲಿ ಒಣಗಿಸಿ ಸರಿಯಾಗಿ ಒಣಗಲು ನಡುನಡುವೆ ಕೈಯಾಡಿಸುತ್ತಾರೆ. ಮತ್ತೆ ಒಣಗಿದ ಭತ್ತವನ್ನು ಪಾದೆಕಲ್ಲಿನಿಂದ ತಯಾರಿಸಲ್ಪಟ್ಟ ನೆಲದಲ್ಲಿ ಹೂಳಲ್ಪಟ್ಟ ಗುಂಡಿ ಒರಳುಗಳಿಗೆ ತುಂಬಿ ಉದ್ದನೆಯ ಒನಕೆಗಳಿಂದ, ಅಂದರೆ ಅದರ ಒಂದು ಬದಿಯಲ್ಲಿ ಕಬ್ಬಿಣದ ಹಲ್ಲುಗಳ ಆಧಾರದಿಂದ ಕುಟ್ಟಿದಾಗ ಭತ್ತದ ಸಿಪ್ಪೆ ಜಾರಿ ಅಕ್ಕಿಯ ಆಗಮನ. ಹೆಂಗಳೆಯರ ಪರಿಶ್ರಮಕ್ಕೆ ದೊರಕುವ ಫಲ. ಆಯಾಸದ ಅರಿವಾಗದಿರಲು ಹಾಡುವ ಜಾನಪದ ಗೀತೆಗಳು. ಯಾರದೋ ಬೊಕ್ಕಸದ ಅಭಿವೃದ್ಧಿಗೆ ಇನ್ಯಾರದ್ದೋ ಬೆವರ ಶ್ರಮ. ಆದರೆ ಅದಾವುದನ್ನು ಅರಿಯದ ಮುಗ್ಧತೆಯ ಮನುಷ್ಯರು. ಅಲ್ಪದರಲ್ಲೇ ತೃಪ್ತಿ ಪಟ್ಟುಕೊಳ್ಳುತ್ತಿದ್ದಂಥವರ ಕಾಲ. ಪಟೇಲರ ಅಂಗಳದಲ್ಲಿ ಇಷ್ಟೇ ಅಲ್ಲ, ಇನ್ನೂ ಒಂದು ವಿಶೇಷವಿದೆ. ಆದರದು ಭಯದ ಸಂಕೇತ. ಹಿಂದಿನಿಂದಲೂ ಇದ್ದಂತಹ ಸತ್ಯಕಂಬ. ಸಭ್ಯ ಜೀವನಕ್ಕೆ ಭಯವೇ ಮೂಲ. ಆದರೆ ಇದು ಕೃತಕ ಭಯ ಹುಟ್ಟಿಸುವ ಸಾಧನವೋ, ಪಟೇಲರಿಗೆ ಜನರನ್ನು ಹದ್ದು ಬಸ್ತಿನಲ್ಲಿ ಇಟ್ಟುಕೊಳ್ಳುವ ಅಸ್ತ್ರವೋ ಏನೋ ಒಂದು. ಆ ಕಂಬದಲ್ಲಿ ನಿಲ್ಲಿಸಿ ತಪ್ಪಿತಸ್ಥನ ವಿಚಾರಿಸಿ ಸತ್ಯ ಬಾಯ್ಬಿಡಿಸುವ ಕಂಬ, ಅಥವಾ ನ್ಯಾಯ ಕಂಬ ಎಂದರೆ ತಪ್ಪಾಗದು. ಬಾಯ್ಬಿಡದಿದ್ದರೆ ಬೀಳುವ ಚಡಿಯೇಟು. ಏಟಿನ ಭಯಕ್ಕೆ ಮಾಡದೇ ಇರುವ ತಪ್ಪನ್ನು ತಪ್ಪೆಂದು ಒಪ್ಪಿಕೊಳ್ಳುವವರೂ ಇಲ್ಲದಿಲ್ಲ. ಆಗಲೂ ಪಟೇಲನದ್ದು ನ್ಯಾಯದೇವತೆಯ ಸ್ಥಾನ. ಸತ್ಯದೊಂದಿಗೆ ಬದುಕುವವರು ಯಾರಿಗೂ ಹೆದರಬೇಕಾಗಿಲ್ಲದಿದ್ದರೂ ಒಮ್ಮೊಮ್ಮೆ ಒತ್ತಡಕ್ಕೋ ಒಮ್ಮೊಮ್ಮೆ ಭಯಕ್ಕೋ ಸಿಲುಕಿ ಹೆದರಬೇಕಾಗುತ್ತದೆ. ಸತ್ಯದ ತೀರ್ಪಿಗೆ ಎಂದೂ ದುಷ್ಟಶಕ್ತಿ ಮಣಿಯದು ಎನ್ನುವುದು ಸತ್ಯ. ಆದರೆ ಒಮ್ಮೊಮ್ಮೆ ಅಸತ್ಯವೇ ಸತ್ಯವಾಗಿ ದುಷ್ಟಶಕ್ತಿ ಮಣಿಸುತ್ತದೆ. ಅಂತೂ ಸತ್ಯಕಂಬ ಸಮಾಜದ ಕಣ್ಣಿಗೆ ನ್ಯಾಯಪೀಠ. ಪಟೇಲರೇ ನ್ಯಾಯಾಧೀಶರು. ಆದರೆ ಆ ಕಂಬದಲ್ಲಿ ನಿಂತು ನುಡಿದವರಿಗೆ ಸತ್ಯ ಯಾವುದು, ನ್ಯಾಯ ಯಾವುದು ಎನ್ನುವುದು ಅವರಿಗಾದರೂ ಅರಿವಾಗದೇ ಇದ್ದೀತೆ. ಅಂತೂ ಮನೆ ಎದುರಿನ ಸತ್ಯಕಂಬ ಕಂಡಾಕ್ಷಣ ಒಂದರೆ ಕ್ಷಣ ಭಯದೆ ಮೈ ನಡುಗಿಸದೇ ಇರದು. ಅಂದು ಬೆಳಗ್ಗಿನ ಉಪಹಾರ ಮುಗಿಸಿದ ಪಟೇಲರಿಗೆ ಪುರ್ಸೊತ್ತು. ಹೊರಗಿನ ಚಾವಡಿಯಲ್ಲೇ ಇಲ್ಲ, ಅಂಗಳದಲ್ಲೇ ಕಾಯುವ ಒಂದಿಷ್ಟು ಜನರ ಕಷ್ಟ ಸುಖ ಆಲಿಸಿ ಪರಿಹಾರ ನೀಡುವ ಕೆಲಸಕ್ಕೆ ಅಂದು ವಿರಾಮ. ಯಾರ ಹಾಜರಾತಿಯೂ ಇಲ್ಲದಾದಾಗ ಮನಸ್ಸಿನೊಳಗೆ ಕಸಿವಿಸಿ, ಇವತ್ತು ದೊಡ್ಡ ಜನ ಎನಿಸಿಕೊಳ್ಳುವ ಅವಕಾಶ ಅನಾವಶ್ಯಕವಾಗಿ ತಪ್ಪಿ ಹೋಗುತ್ತಿರುವ ಬಗ್ಗೆ ಅಸಮಾಧಾನ. ತನ್ನೊಳಗಿನ ಆತಂಕ ತೋರಗೊಡದಂತೆ ಕಾಪಾಡಿಕೊಳ್ಳಲು ಹೆಣಗಾಡಿದರು.
ತನ್ನ ಮಾನ ಮರ್ಯಾದೆಗೆ ಒಂದಿನಿತೂ ಧಕ್ಕೆ ಬರದಂತೆ ನೋಡಿಕೊಳ್ಳುವಷ್ಟರಲ್ಲಿ ನಿಸ್ಸೀಮರು. ಗದ್ದೆಯ ಅಂಚಿನಲ್ಲಿ ನಡೆದು ಬರುತ್ತಿದ್ದರೆ ಅವರ ನಡಿಗೆ ಮುಗಿಯುವವರೆಗೂ ಯಾರೂ ಗದ್ದೆಯ ಅಂಚು ಏರುತ್ತಿರಲಿಲ್ಲ. ಒಂದು ವೇಳೆ ಇವರ ಮುಂಚೆಯೇ ಯಾರಾದರೂ ನಡೆದು ಬರುತ್ತಿದ್ದವರು ಇವರನ್ನು ಕಂಡೊಡನೆಯೇ ಸರಕ್ಕನೆ ಬದಿಗೆ ಸರಿದುಕೊಳ್ಳುತ್ತಿದ್ದರು. ಅವರಲ್ಲಿ ಭಯಭಕ್ತಿಯುಳ್ಳವರು, ಉಪಾಯವಿಲ್ಲದೆ ಸರಿದು ನಿಲ್ಲುವವರೋ, ಇವರ ಉಸಾಬರಿ ನಮಗ್ಯಾಕೆ ಎಂಬ ಮನಸ್ಥಿತಿಯವರೋ ಹಾಗೂ ಮುಗ್ಧ ಮನಸ್ಸಿನವರೋ ಇಲ್ಲದಿರಲಿಕ್ಕಿಲ್ಲ. ಅವರು ಮುಂದೆ ನಡೆದಾಗ ಹಿಂಬಾಲಕರು ಇರುವುದರಿಂದಲೇ ಅವರು ನಾಯಕರಾದದ್ದೋ ಅಥವಾ ಪಾಳೆಯಗಾರಿಕೆಯಿಂದಲೋ ಅಂತೂ ಊರಿಗೆ ಊರೇ ಒಪ್ಪಿಕೊಂಡಂತಹ ಪಟೇಲರು. ಕಾಲ ಕಾಲಕ್ಕೂ ತಪ್ಪದೆ ಬರುವ ಮಳೆ, ಹೊಲ ಗದ್ದೆಗಳಲ್ಲಿ ತುಂಬಿ ತುಳುಕುವ ಪೈರು, ಬೆಳೆಗಳು ಸಮೃದ್ಧಿಯಾಗಿದ್ದರಿಂದಲೇ ಕಂಗಳಲ್ಲಿ ಕಂಗೊಳಿಸುವ ಕಣಜ, ಹಸಿದವನಿಗೆ ಹಸಿವು ತಣಿಸುವ ಒಡಲೂ ಇದ್ದುದರಿಂದಲೇ ಪಟೇಲರ ಮೇಲೆ ಜನರಿಗೆ ವಿಶ್ವಾಸ ಮತ್ತು ಪ್ರೀತಿಗೆ ಬರವಿರಲಿಲ್ಲ. ಆದರೂ ಹೆದರಿಸಿಕೊಂಡಿದ್ದರೆ ಮಾತ್ರ ತನಗೆ ಬೆಲೆ ಜಾಸ್ತಿ ಎಂದುಕೊಂಡಿದ್ದರಿಂದ ಅಸ್ತ್ರವಾಗಿಟ್ಟುಕೊಂಡದ್ದೇ ಸತ್ಯಕ್ಕೆಂಬ ಎಂದರೆ ತಪ್ಪಾಗದು. ಜಗಲಿಯಲ್ಲಿ ಕುಳಿತ ಪಟೇಲರ ದೃಷ್ಟಿ ಮೇಲ್ತೋಟ ಕೆಳತೋಟ ದಾಟಿ ಕೊನೆಯ ತುದಿಯವರೆಗೆ ತಲುಪಿದಾಗ ಆತಂಕದ ಮೋರೆ. ಪಕ್ಕದಲ್ಲಿ ನಿಂತ ಸೇವಕರಾದ ಸೂರ ಮತ್ತು ಬಸವರನ್ನು ಉದ್ದೇಶಿಸಿ, ಅಂದ ಹಾಗೆ ಇವತ್ತೇನು ಯಾರ ಸುಳಿವೂ ಇಲ್ಲ, ಹೀಗೆ ಅಂಗಳ ಖಾಲಿಯಾದದ್ದು ನೋಡೇ ಇಲ್ಲ, ಸಣ್ಣ ಪುಟ್ಟ ಜಗಳವೂ ಇಲ್ಲಿಯವರೆಗೂ ಬರದೇ ಇದ್ದದ್ದಿಲ್ಲ. ತಲೆಯ ಮುಂಡಾಸನ್ನು ಕಳಚಿ ಕೊಡವಿಕೊಂಡರು. ಆತಂಕವನ್ನು ಹೆಚ್ಚು ಪ್ರಕಟಿಸಲು ಸೇವಕರೆದುರು ತಯಾರಿರಲಿಲ್ಲ. ಆದರೆ ತೈನಾತಿಗಳಿಗೂ ಆತಂಕ. ಅವರ ನೋಟವು ದಾರಿಯ ಕೊನೆಯತ್ತಲೇ ತಕರಾರುದಾರರ ಬರುವಿಕೆಯ ನಿರೀಕ್ಷೆಯಲ್ಲೇ. ಏಕೆಂದರೆ ದಿನಂಪ್ರತಿ ಸಿಗುವ ಪುಕ್ಕಟೆ ಮನರಂಜನೆಗೆ ಒಗ್ಗಿಕೊಂಡ ಮನಸ್ಸು ಹೊರಬಾಗಿಲಲ್ಲಿ ಕಟ್ಟಿಹಾಕಿದ ನಾಯಿಯು ಬಟ್ಟಲಲ್ಲಿ ಬಡಿಸಿದ ಗಂಜಿಯನ್ನು ತಿನ್ನದೆ ಚಪ್ಪೆ ಕಟ್ಟಿದ ಗಂಜಿ ಸೇರದೆಂಬಂತೆ ಕುಳಿತುಕೊಂಡು ನಾಲಿಗೆಯನ್ನ ಹೊರಚಾಚಿಕೊಂಡು ಒಮ್ಮೆ ಬಟ್ಟಲನ್ನು ಮತ್ತೊಮ್ಮೆ ಮನೆಗೆ ಬರುವ ದಾರಿಯತ್ತಲೂ ನೋಡುತ್ತಿದೆ. ಏಕೆಂದರೆ ಬೊಗಳಲು ಅವಕಾಶವಿಲ್ಲದಂತೆ ಅನ್ನದ ಆ ಗುಳಿಗೆ ಹೊಂಚು ಹಾಕುವ ಕಾಗೆಗಳು ಕಾಣಿಸುತ್ತಿಲ್ಲ. ಅಲ್ಲದೆ ಯಾರ ಬರವು ಇತ್ತ ಕಡೆ ಇಲ್ಲದ್ದರಿಂದ ಸಪ್ಪೆಗಟ್ಟಿದ ವಾತಾವರಣ. ಸೂರನ ಕಣ್ಣು ಫಲ್ಲನೆ ಅರಳಿತು. ಕಣ್ಣು ತೋಟದ ಮೂಲೆಯ ತೊಂಡೆ ಚಪ್ಪರದ ಇಡೆಯಲ್ಲಿ ಹುಡುಕಾಡಿತು. ಯಾರದೋ ತಲೆ ಕೂಡ ಕಂಡ ಹಾಗಾಯ್ತು. ತೊಂಡೆ ಬೀಳಿಗೆ ಚಪ್ಪರ ಹಾಕಿದ್ದು ಸ್ವಲ್ಪ ಎತ್ತರವಾಯಿತೇನೋ, ಹಾಗಾಗಿ ದಾರಿಗಡ್ಡವಾಗಿದೆ. ಬಳ್ಳಿ ಹೇಗೆ ಹಬ್ಬಿಬಿಟ್ಟಿದೆ. ಇನ್ನು ದಿನಾವೂ ಯಜಮಾಂತಿಯವರದ್ದು ತೊಂಡೆಕಾಯಿಯದ್ದೇ ಮೇಲೋರಗವಿರಬೇಕು ಅಂದವನೇ, ನೋಡಲ್ಲಿ ಅಗೋ ಅಗೋ ಬಂದನಲ್ಲಿ ಶೀನಣ್ಣ ಎಂದು ಗಂಟು ಸಿಕ್ಕ ಖುಷಿಯಲ್ಲಿ ನಕ್ಕು ಬಿಟ್ಟು, ಅವನಿಗೆ ತಾಪತ್ರಯವಿಲ್ಲದ ದಿನ ಯಾವುದು? 365 ದಿನವೂ ತಾಪತ್ರಯ ಇದ್ದದ್ದೇ. ಇವತ್ತಿನದ್ದು ಯಾರ ಬಗ್ಗೆಯೋ ಏನು ಕಥೆಯೋ. ಏನು ಸಿಕ್ಕದಿದ್ದರೆ ಇವನು ಕಾಲ್ಕೆರೆದು ಜಗಳಕ್ಕೆ ಇಳಿಯುವವನೇ. ಏಕೆಂದರೆ ಪಟೇಲರ ಶಿಫಾರಸು ಇವನ ಮೇಲೆ ಇವತ್ತು ನಿನ್ನೆಯದಲ್ಲ. ಹಾಗಾಗಿ ದಿನಕ್ಕೊಂದು ಕಥೆಯಂತೆ ಇವನದ್ದು ದಿನಕ್ಕೊಂದು ದೂರು. ಮಗುವನ್ನು ಚಿವುಟುವವರು ತೊಟ್ಟಿಲು ತೂಗುವವರು ಒಬ್ಬರೇ, ಅದು ಪಟೇಲರೇ ಎಂಬ ವಿಚಾರ ಅಲ್ಲಿಯ ದಡ್ ಮಂಡೆಗಳಿಗೆ ಗೊತ್ತೇ ಆಗುತ್ತಿರಲಿಲ್ಲ. ಶೀನನೋ ಹೊರಲಾರದ ಮೂಟೆ ಹೊತ್ತು ಬಂದವನಂತೆ ಬಸವಳೆದಿದ್ದ. ತಲೆಯ ಮೇಲೊಂದು ತೊಟ್ಟಿಲು, ಅದು ಕಂಚಿನ ತೊಟ್ಟಿಲು. ಹುಳಿ ಉಪ್ಪು ಹಾಕಿ ತಿಕ್ಕಿದ್ದರಿಂದಲೋ ಏನೋ ಪಳಪಳನೆ ಅದು ಚಿನ್ನದ ಬಣ್ಣದಲ್ಲಿ ಮಿನುಗುತ್ತಿತ್ತು. ಸ್ವಲ್ಪ ಹೊತ್ತು ಸೊಂಟದಲ್ಲಿ ಮತ್ತೊಮ್ಮೆ ಅದನ್ನು ತಲೆ ಮೇಲಿಂದ ಕೆಳಗಿಳಿಸುವಾಗ ಬಿಟ್ಟ ನಿಟ್ಟುಸಿರು ಕೇಳಿಸುವಷ್ಟು ಗಟ್ಟಿಯಾಗಿತ್ತು. ಶೀನನವರು ಅತಿ ಬಡವರೇನಲ್ಲ. ಪಟೇಲರ ಹೊಲ ಗದ್ದೆಗಳನ್ನ ಬೇಸಾಯ ಮಾಡಿಕೊಂಡಿದ್ದ ಒಕ್ಕಲಾಳುಗಳೇ. ಪಟೇಲರಿಗೆ ಭತ್ತ ಅಳೆದು ಕೊಟ್ಟ ಮೇಲೆ ಉಳಿದದನ್ನು ಬೇಯಿಸಿ ತಿನ್ನಲು ಮನೆ ತುಂಬ ಹಸಿವಿನ ಬಾಯಿಗಳಲ್ಲಿ ಮನೆ ಮಕ್ಕಳು ಬಂಧುಗಳು ದೊಡ್ಡ ಸಂಸಾರ ತೂಗಿಸಲು ಹರಸಾಹಸ ಪಟ್ಟುಕೊಂಡೇ ಇದುವರೆಗಿನ ದಿನ ದೂಡಿದ್ದು. ಆದರೆ ಆತನ ಯಜಮಾನಿಕೆಗೊಂದು ತಾಕತ್ತಿತ್ತು. ಹರಿದು ತಿನ್ನುವ ಬಡತನವೇನಲ್ಲ. ಆದರೆ ಮಕ್ಕಳ ಮದುವೆ ಬಾಣಂತನ ಒಂದರ ನಂತರ ಮತ್ತೊಂದರಂತೆ ಖರ್ಚು ಕಡಿಮೆಯದ್ದಲ್ಲ. ಮನೆ ತುಂಬಾ ಜನ ಕೂಡು ಕುಟುಂಬವೆಂದ ಮೇಲೆ ತಾಪತ್ರಯಗಳಿಗೇನು ಬರವೆ? ಒಬ್ಬಾಕೆ ಹೆರಿಗೆಗೆ ಬರುವಾಗ ಇನ್ನೊಬ್ಬಾಕೆಯ ಬಾಣಂತನ, ಮತ್ತೊಬ್ಬಾಕೆಗೆ ಹೆಣ್ಣು ನೋಡುವ ಶಾಸ್ತ್ರ, ಹಿರಿಯಜ್ಜಿಗೆ ಬಡಿದ ಪಾರ್ಶ್ವವಾಯು, ಕೀಲು ನೋವು, ಕೆಮ್ಮು, ಕಫ ಇಂತಹ ಕಾಯಿಲೆ ಕಸಾಲೆಗಳ ಆತಿಥ್ಯದ ಖರ್ಚು ವೆಚ್ಚ. ಮಳೆಗಾಲದ ಜಡಿಮಳೆಯ ಹೊತ್ತಿಗೆ ಕೆಲಸ ಕಡಿಮೆ. ಉಣ್ಣುವ ಬಟ್ಟಲಿಗೆ ಸುರಿಯುವ ಅನ್ನ ನಿಲ್ಲಿಸಲಾಗುವುದೇ? ಹಸಿವು ತೆಪ್ಪಗಿರುತ್ತದೆಯೇ? ಹಾಗಾಗಿ ಪಟೇಲರ ಮನೆಯಿಂದ ಹೊತ್ತು ತಂದ ಅಕ್ಕಿ ಮುಡಿಗೆ ಬೆಳೆ ಕೊಯ್ಲಿನ ದಿನವೇ ಅಂಗಳದಿಂದ ಒಳಬರದೆ 3 ಪಟ್ಟು ಭತ್ತವನ್ನು ಹೊತ್ತು ಮರಳಿಸಿದ ಮೇಲೆ ಮನೆ ಖರ್ಚಿಗೆ ಉಳಿಯುವುದು ಬೇಸಾಯ ಮಾಡಿದವನಿಗೆ ಮಾತ್ರ ಗೊತ್ತು.
ಬದುಕು ಸಂಕಷ್ಟದಲ್ಲಿದ್ದು ಕಂಗಾಲಾದಾಗಲೇ ದೇವರಂತೆ ಕಾಣುವವರೇ ಪಟೇಲರು. ಕೇಳಿದಾಕ್ಷಣ ಇಲ್ಲ ಎಂದವರಲ್ಲ. ಬೇಕಾದಾಗ ತಲೆಗೆ ಅಕ್ಕಿಮುಡಿ ಏರಿಸಲು ಹಿಂದು ಮುಂದು ಕಂಡವರಲ್ಲ. ಹಾಗಾಗಿ ಸಮಸ್ಯೆಗಳು ಉದ್ಭವಿಸಿದರೂ ಕ್ಷಣದಲ್ಲೇ ಉಪಶಮನವಾಗುವ ಭರವಸೆ ತುಂಬಿಕೊಂಡವನೇ ಶೀನಪ್ಪ. ಇದುವರೆಗೆ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಪ್ರಸಾರವಾಯಿತು. ನಿರೂಪಣೆ ಮಮತಾ ನವೀನ್ ಶೆಟ್ಟಿ.